ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು. ತಾಲೂಕಿನ ಹಾವಣಿ ಹೋಬಳಿ ಪಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಬನಕನಹಳ್ಳಿ ಗ್ರಾಮದ ಕೆರೆಯಲ್ಲಿ ಲಕ್ಷಾಂತರ ಬೆಲೆ ಬಾಳುವ ಫಲವತ್ತಾದ ಮಣ್ಣು ಕೋಲಾರ ಮೂಲದ ಮೈಲಾಂಡಹಳ್ಳಿ ಗ್ರಾಮದ ಎಂಸಿ ವೇದ ಪ್ರಕಾಶ್ ಅವರಿಗೆ ಗಣಿ ಭೂ ವಿಜ್ಞಾನ ಇಲಾಖೆಯು ಅನುಮತಿ ನೀಡಿದ್ದು, ಕೆರೆಯಲ್ಲಿನ ಫಲವತ್ತಾದ ಮಣ್ಣು ಬಂಡವಾಳಶಾಹಿಗಳ ಕೇವಲ ಉಳ್ಳವರ ಪಾಲಾಗುತ್ತಿದ್ದು, ಸರ್ಕಾರ ಮತ್ತು ಸಂಬಂಧಿಸಿದ ಅಧಿಕಾರಿಗಳು ರೈತರ ಪಾಲಿಗೆ ಇದ್ದು ಇಲ್ಲದಂತಾಗಿದೆ. ತಾಲೂಕಿನ ಶೆಟ್ಟಬನಕನಹಳ್ಳಿ ಕೆರೆಯ ಮಣ್ಣು ನೆರೆಯ ರಾಜ್ಯ ಕೇರಳಕ್ಕೆ ಯಥೇಚ್ಛವಾಗಿ ಸಾಗಿಸುತ್ತಿದ್ದು, ರಾಜ್ಯದ ಅಪಾರ ಬೆಲೆ ಬಾಳುವ ಸಂಪತ್ತು ದಿನೇ ದಿನೇ ಖಾಲಿಯಾಗುತ್ತಿದೆ ಎಂದು ಗ್ರಾಮಸ್ಥರ ಆರೋಪ. ನಮ್ಮ ಊರಿನ ಕೆರೆಯ ಸಂಪತ್ತು ನಮ್ಮೂರಿನ ರೈತರಿಗೆ ಇಲ್ಲದಂತಾಗುತ್ತಿದ್ದು, ಕೃಷಿಯನ್ನೇ ನಂಬಿರುವ ಬಯಲುಸೀಮೆಯ ರೈತರಿಗೆ ಮುಂದೊಂದು ದಿನ ಬಂಜರು ಭೂಮಿ ಮರುಭೂಮಿಯಾದರೂ ಆಶ್ಚರ್ಯ ಪಡುವಂತಿಲ್ಲ. ಸ್ಥಳೀಯ ರೈತರ ಕೃಷಿ ಭೂಮಿಯ ಅಭಿವೃದ್ಧಿಗೆ ಮೀಸಲಾಗಿರಬೇಕಾದ ಊರಿನ ಫಲವತ್ತಾದ ಕೋಟ್ಯಾಂತರ ಬೆಲೆ ಬಾಳುವ ಕೆರೆ ಸಂಪತ್ತು ರಾಜ್ಯದ ಗಡಿ ದಾಟಿ ಕೆಲವರ ಪಾಲಾಗುತ್ತಿರುವುದು ವಿಪರ್ಯಾಸವೇ ಸರಿ. ಸ್ಥಳೀಯ ಗ್ರಾಮ ಪಂಚಾಯಿತಿಯ ಗಮನಕ್ಕೂ ಸರಿಯಾಗಿ ತಿಳಿಸದೆ ರಾಜಾರೋಷವಾಗಿ ಕೆರೆಯಲ್ಲಿನ ಸಂಪತ್ತು ನಿರಂತರವಾಗಿ ಸಾಕಾಣಿಕೆಯಾಗುತ್ತಿದ್ದು, ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಶೆಟ್ಟಬನಕನಹಳ್ಳಿ ಕೆರೆಯಲ್ಲಿ ನಡೆಯುತ್ತಿರುವ ಮಣ್ಣು ಸಾಕಾಣಿಕೆ ಇದು ಅಸಲಿಗೆ ಅಕ್ರಮವೋ ಸಕ್ರಮವೋ? ನಿಜವಾಗಿಯೂ ಇಲಾಖೆಯ ಆದೇಶದಂತೆ ಮಣ್ಣು ಸಾಕಾಣಿಕೆಯಾಗುತ್ತಿದೆಯೇ ಇಲ್ಲವೇ ಎಂಬುದು ಅಧಿಕಾರಿಗಳ ವೀಕ್ಷಣೆಯ ನಂತರವೇ ತಿಳಿಯಲಿದೆ. ಸ್ಥಳೀಯ ಬಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದರ ಬಗ್ಗೆ ತಿಳಿಸುವುದಾದರೂ ಏನು? ಕೆರೆಯಲ್ಲಿ ಮಣ್ಣು ಸಾಕಾಣಿಕೆ ಮಾಡುತ್ತಿರುವ ಜೆಸಿಬಿ ಸೇರಿದಂತೆ ಟ್ರಾಕ್ಟರ್ಗಳಿಗೆ ಕನಿಷ್ಠ ವಾಹನದ ನೋಂದಣಿ ನಂಬರ್ ಸಹ ಇಲ್ಲದಂತೆ ನಡೆಯುತ್ತಿರುವುದು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲವೇ? ಮುಂದಿನ ದಿನಗಳಲ್ಲಿ ಸ್ಥಳೀಯ ರೈತರನ್ನು ಉಳಿಸಬೇಕಾದರೆ ಸ್ಥಳೀಯ ರೈತರಿಗೆ ಕೆರೆಯ ಫಲವತ್ತಾದ ಮಣ್ಣು ಸಿಗಬೇಕೆಂಬುದೇ సార్వజనిక వలయದ ఆశయవాಗಿದೆ. గాడి నంబర్ లేకుండా మీరు గాడి ఎన్నేళ్ళకి తోలుతుండదు బండిడా? రెండేళ్ళకి గాడికి నంబర్ లేకుండా అట్లే తోలుతుండవా? కాదు, ఇప్పుడు నిన్ను ఎవరన్నా వాళ్ళు పట్టుకుంటే అడిగితే ఏమని చెప్తావు చెప్పు? ఏదైనా హెచ్చు తక్కువ అయితే ఏం గాడి ఎట్లా క్లెయిమ్ అవుతుంది, ఎట్లా ఫలొచ్చేది? గాడి నంబర్ ఏమన్నా కంప్లైంట్ చేయాలంటే ఎట్లా? జనాలు ఎవరికైనా హెచ్చు తక్కువ అయితే యాడే కానీ గాడికి ప్రతి గాడికి ఒక నంబర్ వెహికల్ ఉండాలి. కమర్షియల్ వెహికల్ తానే ఇది. ఇంకా ఎన్ని దినాలు ఇంకా ఎత్తన్నారు మొన్న? నెల ఇంకా నడుస్తా. ಮೇಡಮ್, ಇವತ್ತು ಶೆಟ್ಟಬನಕನಹಳ್ಳಿ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ತೆಗಿತಾ ಇದ್ದಾರೆ ಅಂತ ಒಂದು ಸಾರ್ವಜನಿಕ ಒಂದು ಆರೋಪ ಬಂದಿತ್ತು. ನಾವು ಸ್ಥಳಕ್ಕೂ ಭೇಟಿ ನೀಡಿದ್ವಿ. ಆ ಸ್ಥಳಕ್ಕೆ ಭೇಟಿ ನೀಡಿದಾಗ ಒಂದು ಜೆಸಿಬಿ ಇತ್ತು, 3 ರಿಂದ 4 ಟ್ರಾಕ್ಟರ್ಗಳ ನಿರಂತರ ನಡೀತಾ ಇತ್ತು. ಈಗ 3 ಟ್ರಾಕ್ಟರ್ಗಳಲ್ಲಿ ಮಣ್ಣು ಕೂಡ ತಗೊಂಡು ಹೋಗ್ತಾ ಇದೆ. ಏನ್ ಮೇಡಮ್, ಗ್ರಾಮ ಪಂಚಾಯತಿಯಿಂದ ತಾವೇನಾದ್ರು ಅನುಮತಿ ಕೊಟ್ಟಿದ್ರೆ ಯಾವ ರೀತಿ? ಅದು ಹಿಂದಿನ ವರ್ಷ ಅವ್ರ ಪರ್ಮಿಷನ್ ರಾಯಲ್ಟಿ ಎಲ್ಲ ಕಟ್ಟಿದ್ದಾರೆ. ಮೆನ್ಸನ್ ಜಿಯಾಲಜಿಸ್ಟ್ ಅವ್ರು ಇದ್ರಲ್ಲಿ ಕಟ್ಟಿರೋದನ್ನ ನನ್ಗೆ ತೋರ್ಸಿದ್ರು. ಅವರು ಒಂದು ಸೆಟ್ಟು ಅವರು ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಬಿಟ್ನ ತೆಗಿಬೇಕು ಅಂತ ಅನುಮತಿ ಕೊಡು ಅಂದ್ರೆ ನಮಗ್ ಬರಲ್ಲ ಅಂತ ನಾನು ಹೇಳ್ದೆ. ನಿಮ್ ಏನ್ ತೆಗಿತಾ ಇದ್ದೀರಾ ಅಂತ ನನ್ಗೂ ಹೇಳಿದ್ರು. ಭಾನುವಾರ ನಡೀರಿ ನೋಡೋಣ ಅಂತ ಹೋಗಿ ನೋಡ್ದೆ. ತೆಗಿತಾ ಇದ್ರು. ಒಂದ್ ಅಷ್ಟೊಂದು ಆಳವಾಗಿ ಹೋಗಿರ್ಲಿಲ್ಲ. ಅವ್ರ ರೂಲ್ಸ್ ಅಲ್ಲಿ ಇರೋದನ್ನ ತೋರ್ಸಿದ್ದಕ್ಕೆ ಸರಿ ಅದೊಂದ್ ಸೆಟ್ ಕೊಡಿ ಅಂತ ಕೇಳಿದ್ದೀನಿ. ಈಗ ನಮ್ಗೇನು ಬರೋದಿಲ್ಲ, ಅದನ್ನ ಮೆನ್ಸನ್ ಜಿಯಾಲಜಿಸ್ಟ್ ಅಲ್ಲಿ ತಗೊಳ್ಳಿ ಅಂದ್ರೆ ಅದು ಅಲ್ಲಿಗೆ ಒಂದು ಪರ್ಮಿಷನ್ ಲೆಟರ್ ಕೊಡಿ ಅಂದ್ರೆ 5 ಕೊಡಿ. ಕೆರೆಗಳ ಸಂರಕ್ಷಣೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ. ಮೈನಿಂಗ್ ಅಂಡ್ ಜಿಯಾಲಜಿಯಿಂದ ಅವರು ಪರ್ಮಿಷನ್ ತಗೊಂಡಿದ್ದಾರೆ, ರಾಯಲ್ಟಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಪಂಚಾಯತಿಗೆ ಸಬ್ಮಿಟ್ ಮಾಡಿದಾರೆ ಲಾಸ್ಟ್ ಇಯರ್. ಅದು ನನ್ಗೇನ್ ಚಾರ್ಜ್ ಅಲ್ಲೂ ಕೊಟ್ಟಿಲ್ಲ, ನನ್ಗೆ ಗೊತ್ತಿಲ್ಲ. ನಡೀತಾ ಇರೋದ್ರ ಬಗ್ಗೆ ನಿಮ್ಗೆ ವಿಚಾರ ಏನ್ ಗೊತ್ತಿದೆ ಮೇಡಮ್? ಪ್ರೆಸೆಂಟ್ ಈಗ ಕೂಡ ಮಣ್ಣು ತೆಗಿತಾ ಇದ್ದಾರೆ. ಅದಕ್ಕೆ ಸಂಬಂಧವಾಗಿ ತಮ್ಮ ಹತ್ರ ಏನ್ ಮಾಹಿತಿ ಇದೆ, ಏನ್ ದಾಖಲಾತಿ ಸಬ್ಮಿಟ್ ಮಾಡಿದ್ದಾರೆ? ಇಲ್ಲ, ದಾಖಲಾತಿಗಳೇನು ಸಬ್ಮಿಟ್ ಮಾಡಿಲ್ಲ. ಮತ್ತಿನ್ನು ಯಾವ ರೀತಿ ಮೇಡಮ್? ಈಗ ಹೊಸದಾಗಿ ಬೇರೆ ಅನುಮತಿ ಕೊಡೋದಕ್ಕೆ ಬೇರೆ ಪ್ರೋಸೆಸ್ ಅಲ್ಲಿ ಇದೆಯಲ್ಲ, ಏನ್ ರೆಕಾರ್ಡ್ಸ್ ಕಟ್ಟಿದ್ದಾರೆ ಮೇಡಮ್? ಅದೇ ಅಲ್ಲಿಂದ ಅಲ್ಲಿ ಕಟ್ಟಿದ ಮೇಲೆ ಕೊಡ್ತಾರೆ, ನಿಮ್ಗೊಂದು ಅಲ್ಲಿಂದನೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಸ್ತುತ ಕೆಲಸ ನಡೀತಾ ಇದೆಯಲ್ಲ, ಪ್ರಸ್ತುತ ನಡೀತಾ ಇರೋದು ಜವಾಬ್ದಾರಿ
ಅದೇ ಸರ್ ನಾವು ಅದನ್ನೇ ಕೇಳ್ತಾ ಇದೀವಿ, ಅದನ್ನ ಒಂದ್ ಸತಿ ಕೊಡಿ ಅಂತ. ಪ್ರಸ್ತುತ ಈಗ ಹೋದ ವರ್ಷ ನಡೆದಿದೆ, ಓಕೆ, ಅದ್ರ ಬಗ್ಗೆ ಇಲ್ಲ. ಹ್ಮ್. ಈ ಪ್ರಸ್ತುತ ಇವತ್ತು ಕೂಡ ಕೂಡ ನಡೀತಾ ಇದೆ, ಅಲ್ಲಿ ಮಣ್ಣು ತೆಗಿತಾ ಇದಾರಲ್ಲ, ಇದಕ್ಕೆ ಜವಾಬ್ದಾರಿ ಯಾರು? ಅದನ್ನ ಕೇಳ್ಬೇಕಾಗಿರೋದು ಅದನ್ನ ಕೇಳಿದಕ್ಕೆ ಅವರು ಇವಾಗ ಅದನ್ನ ಸತ್ ತಂದ್ಕೊಡ್ತೀವಿ ನಾವು 5,40,000 ಚಿಲ್ರೆ ನಾವು ಮೇನ್ಸ್ ಅಂಡ್ ಜಿಯಾಲಜಿಸ್ಟ್ ಅಲ್ಲಿ ಕಟ್ಟಿದೀವಿ ಯಾವಾಗ? ಲಾಸ್ಟ್ ಇಯರ್. ಈ ವರ್ಷದ್ದು ಅನುಮತಿ ತಗೊಂಡ್ಮೇಲೆ ತಾನೇ ಅವ್ರ ಕೆಲಸ ಪ್ರಾರಂಭ ಮಾಡೋದು. ಇನ್ನ ಪ್ರಾರಂಭ ಮಾಡಿಲ್ಲ ಸರ್, ಇದನ್ನು ಮುಗಿಸ್ಕೊತಾ ಇದ್ದಾರೆ. ಹೋದ ವರ್ಷ ಕಟ್ಟಿರೋದ್ರಲ್ಲಿ ಮುಗಿಸ್ಕೊಂತ ಇದ್ದಾರೆ. ಲಾಸ್ಟ್ ವರ್ಷ ಆಗಿರುವಂತದ್ದು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ತರ ಮಾಹಿತಿ ಬಂದಿಲ್ಲ? ಇಲ್ಲ, ಬಂದಿಲ್ಲ. ಮತ್ತೆ ಅವ್ರಿಗೆಲ್ಲ GPS ಪಾಯಿಂಟ್ ಎಲ್ಲ ಯಾರು ಮೇಡಮ್? ನಕಾಶೆ ಎಲ್ಲ ಲೊಕೇಶನ್ ಹಿಂದೆ ಇದ್ದವ್ರು ಏನಾದ್ರು ಕೊಟ್ರೇನೋ, ನಾವು ಅದನ್ನ ತೋರ್ಸಿದ್ರು, ಈ ತರ ಸಬ್ಮಿಟ್ ಮಾಡಿರ್ಬೇಕಲ್ಲ. ಪಂಚಾಯತಿಯಲ್ಲಿ ಏನ್ ಸಿಕ್ಕಿಲ್ಲ, ಒಂದ್ ಸಟ್ ಕೊಡಿ ಅಂತ ಕೇಳಿದೀನಿ ಸರ್, ಕೊಡ್ತಾರಂತ. ಯಾವಾಗ ಕೊಡ್ತಾರೆ? ಇವತ್ತು ಕೊಡ್ತೀನಿ ಅಂತ ಹೇಳಿದ್ರು, ಇವಾಗ ಅದಕ್ಕೇನೆ ನೆಕ್ಸ್ಟ್ ಇವಾಗ ಕೊಡ್ತಾರೆ. ಈಗ ರೆಕಾರ್ಡ್ ಕೊಡುವಾಗ ವರ್ಕ್ ಸ್ಟಾಪ್ ಮಾಡಿಸ್ಬೇಕಲ್ಲ. ನಿಮ್ಮಲ್ಲಿ ಏನೋ ದಾಖಲಾತಿ ಲಭ್ಯವಿಲ್ಲದಿದ್ದಾಗ ಸ್ಥಳೀಯ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಕೆರೆ ಸಂರಕ್ಷಣೆ ಪಂಚಾಯತಿ ಜವಾಬ್ದಾರಿ ಯಾವ್ದಾ? ಹೌದು ಸರ್, ಹೌದು. ಏನ್ ಮಾಡ್ಬೇಕು? ಈಗ ಅದನ್ನೇ ಕೇಳಿದ್ದಕ್ಕೆ ಜೆರಾಕ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಎಲ್ಲ ಕಟ್ಟಿರೋದನ್ನ ತೋರಿಸಿದ್ದಾರೆ ನನ್ಗೆ. ಸಬ್ಮಿಟ್ ಮಾಡ್ಬೇಕಲ್ಲ. ಅದೇ ಜೆರಾಕ್ಸ್ ಸೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಕೊಡದೇ ಇದ್ರೆ ಈಗ ನಿಲ್ಸೋಣ ಬಿಡಿ. ನಕಲು ಪ್ರತಿ ಕೊಡಿ. ಈಗ ಅದೇ ಈಗ ಜೆರಾಕ್ಸ್ ಪ್ರತಿ ಕೊಡ್ತೀನಿ ಅಂತ ಬರ್ತೀನಿ ಅಂತ ಹೇಳಿ. ಎಷ್ಟು ಡೆಪ್ತ್ ಕೊಟ್ಟಿದ್ದೀರಾ ಮೇಡಮ್? ಎಷ್ಟು ಆಗಲ್ಲ ಮೇಡಮ್ ಈಗ ಸರ್? ಅಲ್ಲ, ಈಗ ಹಳೇದು ಈಗ ನಡೀತಾ ಇದೆಯಲ್ಲ ಪ್ರಸ್ತುತ, ಎಷ್ಟು ಸ್ಕ್ವೇರ್ ಫೀಟ್ ಆಗಲ್ಲ, ಎಷ್ಟು ಸ್ಕ್ವೇರ್ ಫೀಟ್ ಇರುತ್ತೆ ಮೇಡಮ್ ಮಣ್ಣು ತೆಗೀಲಿ? ಅದೇನ್ ನಿನ್ನೆ ತೋರಿಸಿದ್ರು, ಏನ್ ಸರ್ ಅದು? ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ಅದು ಈಗ ರಾಜ್ಯಾದ್ಯಂತ ಒಳ್ಳೆ ಚರ್ಚೆಯಲ್ಲಿರುವಂತ ವಿಚಾರ, ರೈತರು ಕೃಷಿ ಭೂಮಿಗೆ ತಗೊಳ್ಳೋದಕ್ಕೆ ಕಾನೂನುಬದ್ಧವಾಗಿ ಅವಕಾಶ ಕಲ್ಪಿಸ್ತಾ ಇದ್ದಾರೆ, ಬೇರೆ ಕಾರ್ಖಾನೆಗಳಿಗೆ ಕೊಡ್ತಾ ಇಲ್ಲ. ಈಗ ತಗೊಂಡಿರುವಂತ ಒಂದು ಅನುಮತಿ ಏನ್ ವಿಚಾರಕ್ಕೆ ಮೇಡಮ್ ತಗೊಂಡಿಲ್ಲ? ಕೃಷಿ ಚಟುವಟಿಕೆಗ, ಕೃಷಿ ಅಭಿವೃದ್ಧಿಗ, ಮತ್ತಿನ್ನೇನಕ್ಕೆ ಮೇಡಮ್? ಸರ್, ಅವ್ರು ಡಂಪ್ ಮಾಡ್ಕೊಂತ ಇದಾರೆ ಅಲ್ಲಿ ಮಣ್ಣನ್ನ, ಮತ್ತೆ ಕಾರ್ಖಾನೆಗಳಲ್ಲಿ ಇದ್ ಮಾಡ್ಕೋಬೇಕು ಅಂತ ಹೇಳಿದ್ರು ನಮ್ಗೆ. ಕಾರ್ಖಾನೆಗೆ ತಗೊಂಡು ಹೋಗ್ಬೋದಾಗಿದೆ? ತಗೊಂಡು ಹೋಗ್ಬೋದು ಅಂದ್ರೆ ಮೇನ್ಸ್ ಅಂಡ್ ಜಿಯಾಲಜಿಸ್ಟ್ ಅವರು ಅನುಮತಿ ಅಲ್ಲಿ ಅವರು ಅದಕ್ಕೆ ದುಡ್ಡು ಇಷ್ಟು ಅಂತ ಕಟ್ಟಿದ್ಮೇಲೆ ಅವ್ರು ಡಂಪ್ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ. ರೈತರಿಗೂ ಕೊಡಲ್ಲ ಅಂತಲ್ಲ, ಎಲ್ಲದಕ್ಕೂ ಈಗ ನಮ್ಗೇನ್ ಪರ್ಮಿಷನ್ ಕೊಡೋದಕ್ಕೆ ಯಾವ್ದೇ ಕಾರಣಕ್ಕೆ ನಮ್ಗೆ ಇಲ್ಲ, ಅಧಿಕಾರ ಇಲ್ಲ. ಅವ್ರ ಮೇನ್ಸ್ ಅಂಡ್ ಜಿಯಾಲಜಿಸ್ಟ್ ಅಲ್ಲಿ ರಾಯಲ್ಟಿಗಳು ಕಟ್ಬಿಟ್ಟೆ ತೆಗಿಬೇಕು ಅಂತ ನಾವ್ ಹೇಳ್ತಾ ಇದೀವಿ ಎಲ್ರಿಗೂ. ರೈತರಾಗ್ಲಿ ಬೇರೆ ಬಂದಿದ್ರು ಮೇಡಮ್, ಅಂತ ಸ್ಥಳಕ್ಕೆ ಬಂದಿದ್ರು, ಅವ್ರಿಗೆ ಯಾವ್ದೇ ತರ ಮಾಹಿತಿ ಇಲ್ಲ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಗೂ ಮಾಹಿತಿ ಇಲ್ಲ, ವಿಲೇಜ್ ಅಕೌಂಟೆಂಟ್ಗೂ ಮಾಹಿತಿ ಇಲ್ಲ. ಯಾವ ರೀತಿ ಮೇಡಮ್? ಅಕ್ರಮ ಅಂತೀರಾ ಸಕ್ರಮ ಅಂತ? ಡಾಕ್ಯುಮೆಂಟ್ಸ್ ಕೊಡದೇ ಇದ್ರೆ ಅಕ್ರಮನೆ, ಕೊಟ್ರೆ ಸಕ್ರಮ, ಕೊಡದೇ ಇದ್ರೆ ನಿಲ್ಸಾಕ್ತಿವಿ ಅಷ್ಟೇ. ನಾವು ಹೇಳ್ಬಿಟ್ಟು ಬಂದಿದೀವಿ ಸರ್. ದಾಖಲಾತಿಲ್ಲ, ನೀವು ತಾವು ಯಾವಾಗ ತಗೊಂತೀರಾ, ಯಾವಾಗ ನಮ್ ಸಬ್ಮಿಟ್ ಮಾಡ್ತಾರೆ, ಏನ್ ಮಾಡ್ತೀವಿ ಸರ್? ಅವ್ರು ಜೆರಾಕ್ಸ್ ಕೊಡ್ತೀನಿ ಅಂತ ಹೋಗಿದ್ದಾರೆ, ಈಗ ಸಾಯಂಕಾಲದೊಳಗೆ ಕೊಟ್ರೆ ಮಾಡ್ಲಿ, ಅವ್ರು ಏನಿದೆ ಅಂತ. ಯಾಕೆಂದ್ರೆ ಕೆಲಸ ಸ್ಟಾಪ್ ಮಾಡ್ತೀನಿ ಸರ್ ಅಂತಂದ್ರೆ ಕೂಡ ಈಗ ಹೆಂಗ್ ನಡೀತಾ ಇದೆ ಮೇಡಮ್? ಜೊತೆಗೆ ಇನ್ನೊಂದ್ ಏನಂತಂದ್ರೆ, ಅಲ್ಲಿ ನಡೀತಾರ ಮಣ್ಣು ತೆಗಿತಾರ, JCB ನಂಬರೇ ಇಲ್ಲ. JCB ನಂಬರೇ ಇಲ್ದಿರ ಹೆಂಗ್ ಮೇಡಮ್ ಮಾಡ್ತಾರೆ ಕೆಲಸ? ಕಮರ್ಷಿಯಲ್ ಮಾಡ್ತಾರೆ, ಆ ನಂಬರ್ ಒಂದು ಟ್ರ್ಯಾಕ್ಟರ್ಗೂ ಇಲ್ಲ. ನಂಬರ್ ಪ್ಲೇಟ್ ಬಳಕೆ ಮಾಡಿದ್ರೆ ಹೆಂಗ್ ಬಳಸ್ತಾರೆ? ನಿಮ್ ವ್ಯಾಪ್ತಿಗೆ ಏನ್ ಗೊತ್ತಾಗ್ತಾ ಇಲ್ಲ ಅಂತ ಸರ್. ಈಗ ನಿನ್ನೆ ದೂರ ಬಂದಿದ್ದು, ನಾವು ಅದನ್ನ ಅವ್ರನ್ನ ಕರೆಸಿ ಮಾತಾಡಿದೀವಿ. ಇದು ಇವಾಗ ಹೋಗಿ ಎಲ್ಲ ಕಂಡಿಡಿದು ನಿಲ್ಲಿಸ್ತೀವಿ ಸರ್. ಆಲ್ರೆಡಿ ಹಲವು ತಿಂಗಳುಗಳಿಂದ ನಡೀತಾ ಇದೆ ಮೇಡಮ್, ಅಲ್ಲಿ ಕೆಲಸ ನಡೀತಾ ಇದೆ. ನಿನ್ನೆವರೆಗೂ ಕೂಡ ನಿಮ್ ಗಮನಕ್ಕೆ ಬಂದಿರಲಿಲ್ಲ? ಇಲ್ಲ ಸರ್, ಯಾರು ಹೇಳಿಲ್ಲ ನಮ್ಗೆ. ತಹಸೀಲ್ದಾರ್ ಮೇಡಮ್ ಅವರೇ ಎಲ್ಲಾದ್ರೂ ಈ ತರ ಇದ್ ಮಾಡಿದ್ರೆ, ಕಾಶಿಪುರದಲ್ಲಿ ಕೂಡ ಮೊನ್ನೆ ಬ್ಯಾನ್ ಮಾಡಾಕಿದ್ರು. ಮೊನ್ನೆ ಇವ್ರನ್ನೇ ನಾನು ಅದೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಮೇಡಮ್ ಅವರು ಬಂದಿದ್ರು, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ದಕ್ಕೆ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಅಂತ ಹೋಗಿದ್ದಾರೆ ಮೇಡಮ್ ಅಂತ ಹೇಳಿದ್ರು. ನಿನ್ನೆ ತೋರಿಸಿದ್ದಾರೆ ಸರ್, ನಿನ್ನೆ ತೋರಿಸಿದ್ದಾರೆ. ಒಂದ್ ಸೆಟ್ ಜೆರಾಕ್ಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅದೇ ಮೇನ್ಸ್ ಅಂಡ್ ಜಿಯಾಲಜಿಸ್ಟ್ ಅಲ್ಲಿ ಕಟ್ಟಿರೋ 5,40,000 ಚಿಲ್ಲರೆ ದುಡ್ಡು, ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಇದು ಸ್ಕೆಚ್ ಎಲ್ಲ ತೋರಿಸಿದ್ರು ಸರ್ ನಿನ್ನೆ. ಈಗ ಅಲ್ಲಿ ತೆಗಿತಾರೆ ಮಣ್ಣು ಕರೆಕ್ಟ್ ಆಗಿದೆ ಅಂತೀರಾ? ನೀವು ಸ್ಪಾಟ್ಗೆ ನಾವು ವಿಸಿಟ್ ಮಾಡಿದ್ರ ಅಲ್ಲಿ ಕೆರೆ ಹತ್ರ? ಹೋಗಿದ್ದೆ. ಅದೇ 1.5 ಅಡಿ ಮೇಲೆ ಇದ್ ಮಾಡ್ಬಾರ್ದು, ಒಳಗಡೆಗೆ ಹೋಗ್ಬಾರ್ದು ಅಂತೆಲ್ಲ ನಾನು ತಿಳಿಸ್ಬಿಟ್ಟು ಬಂದಿದ್ದೀನಿ. ಅಲ್ಲ, ಈಗ ಅದು ಕರೆಕ್ಟ್ ಆಗಿ ಅವ್ರು ತೆಗಿತಾರೆ? ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಡಾಕ್ಯುಮೆಂಟ್ಸ್ ಮುಂದಿನ ನಡೆ ಏನ್ ಮೇಡಮ್? ಡಾಕ್ಯುಮೆಂಟ್ಸ್ ಕೊಡ್ತಾರೆ ಸರ್, ಕೊಡ್ಬೇಕು ಸರ್ ನೀವು. ಕೊಡ್ಬೇಕು. ಕೆಲಸ ಏನ್ ಮಾಡ್ತೀವಿ ಮೇಡಮ್? ನಡೀತಾ ಇರೋದನ್ನ ಅದು? ಇಲ್ಲ, ನಿಲ್ಸೋಣ. ನಮ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಕೆಲಸ ಮಾಡ್ತಾ ಇದಾರಲ್ಲ, ಅದನ್ನ ನಿಲ್ಲಿಸ್ತೀನಿ ಅಂತ ನೆನ್ನೆನೆ ಹೇಳಿದೀನಿ ಸರ್. ಈಗ ನಡೀತಾ ಇದೆ. ನಾನು ಈಗ ಬಂದಿದ್ದು, ನಮ್ ಸಾಹೇಬ್ರು ಬಂದಿದ್ರು, ಅವ್ರ ಜೊತೆ ವಾಟರ್ ಸಪ್ಲೈ ಇದಕ್ಕೆ ಹೋಗಿದ್ದೆ. ಈಗ ಅವ್ರನ್ನ ಕರೆಸ್ತಾ ಇದೀನಲ್ಲ ಸರ್. ಯಾವ ಬೇಸ್ ಮೇಲೆ ಕೊಡ್ತಾ ಇದ್ದಾರೆ? ಅನುಮತಿ ಪತ್ರ ಒಂದು ಕೊಟ್ಟಿದ್ರು ಸರ್ ಅವರು, ಅರ್ಜಿ. ಅದ್ರ ಮೇಲೆ ಅನುಮತಿ ಏನ್ ಯಾವ ತರ ಕೊಟ್ಟಿದ್ರ, ಏನ್ ಇನ್ಸ್ಟ್ರಕ್ಷನ್ಸ್ ಏನಿದೆ? ಅದೇ ಸರ್, ಈಗ ಇದ್ರಲ್ಲಿ
1.5 ಮೀಟರ್ ಅಡಿನಲ್ಲಿ ನೀರಿದಂತೆ ಖಚಿತಪಡಿಸಿಕೊಳ್ಳುವ ಷರತ್ತುಗಳು ಪಟ್ಟು ಕೊಟ್ಟಿರೋದು ಸರ್. ಕುಡಿ ಅಂತ ಏನ್ ಪರ್ಪಸ್ ಸರ್. ಇಲ್ಲಿ ಅವರು ಏನು ಕೇಳಿಲ್ಲ ಸರ್, ಅದು ಮಣ್ಣು ಎತ್ಕೊಂತ ಇದ್ದಾರೆ ಮೇಡಮ್? ಈಗ ಉದ್ದೇಶ ಕೆರೆ ಸರ್ಕಾರಿ ಸ್ವಾಮ್ಯದ ಮಣ್ಣು ಅದೇ ಸರ್. ಉದ್ದೇಶಕ್ಕೆ ತಗೊಂತಾ ಇದಾರೆ. ಅವ್ರ ಏನ್ ಉದ್ದೇಶ ಅಂತ ಇಷ್ಟು ಮೆಟ್ರಿಕ್ ಟನ್ ಬೇಕು ಅಂತ ಹೇಳಿ ನಮ್ಗೆ ಅರ್ಜಿ ಕೊಟ್ಟಿದ್ದಾರೆ. ಡಿಸ್ಟ್ರಿಕ್ಟ್ ಮೆಟ್ರಿಕ್ ಅದೇ ಸರ್, ಇದು ಈ ತರ 60 ಸರ್ವೆ ನಂಬರ್ 60ರಲ್ಲಿ 4,536 ಮೆಟ್ರಿಕ್ ಟನ್ ಅಳತೆಯ ಹೂಳು ಮಣ್ಣನ್ನು ತೆಗೆಯಲು ಅನುಮತಿ ನೀಡಬಹುದು ಎಂಬ ಅಭಿಪ್ರಾಯದೊಂದಿಗೆ ತಮ್ಮಲ್ಲಿ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿದೆ ಅಂತ ಕೊಟ್ಟಿದೆ. ನಮ್ಮ ಶೆಡ್ಬಣಗಳಲ್ಲಿ ಕೆರೆಯಲ್ಲಿ ತೆಗೆದಿರುವಂತ ಮಣ್ಣು ರೈತರ ಒಂದು ಆರೋಪ ಇದೆ. ಇಲ್ಲಿಂದ ತೆಗೆದುಕೊಂಡು ಹೋಗುವಂತ ಮಣ್ಣು ನೇರವಾಗಿ ಕೇರಳ ರಾಜ್ಯಕ್ಕೆ ಹೊರ ರಾಜ್ಯಗಳಿಗೆ ಹೋಗ್ತಾ ಇದೆ ಅಂತ. ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಇದೆ ಏನ್ ಮೇಡಮ್? ಇಲ್ಲ ಸರ್, ಗೊತ್ತಿಲ್ಲ. ಯಾಕಂದ್ರೆ ಕೆರೆಯಲ್ಲಿ ತೆಗೆದಿರುವಂತ ಮಣ್ಣು ಡಂಪ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಸ್ವಲ್ಪ ಇಟ್ಟಿಗೆ ಹೊಡಿಸ್ಕೊಂತೀವಿ ಮೇಡಮ್, ಇಟ್ಟಿಗೆ ಕೊಯ್ಸ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ಫ್ಯಾಕ್ಟ್ರಿಯಲ್ಲಿ ಇದೆ ಅಂತ ಏನಾದ್ರು ಮಾಹಿತಿ ಇದೆ ಮೇಡಮ್? ಇಲ್ಲ. ಯಾಕಂತಂದ್ರೆ ರೈತರ ಆರೋಪ ಇದೆ, ಇಲ್ಲಿ ಸ್ಥಳೀಯರು ಹುಟ್ಟಿ ಬೆಳೆದಂತ ನಾವು ನಮ್ಮ ಕೃಷಿ ಚಟುವಟಿಕೆಗಳಿಗೆ ಏನಾದ್ರು ಅಭಿವೃದ್ಧಿ ಪಡಿಸಬೇಕಾದ್ರೆ ನಮ್ಮ ಮಣ್ಣು ಹೊರ ರಾಜ್ಯಗಳಿಗೆ ಹೋಗ್ಬಿಟ್ರೆ ನಾವೇನಾಗ್ಬೇಕು ಅನ್ನೋ ಒಂದು ಆರೋಪ ಇದೆ ಮೇಡಮ್. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಮೇಡಮ್? ಸರ್, ಆರೋಪ ಇದೆ, ಆದ್ರೆ ಮೇನ್ಸನ್ ಜಿಯಾಲಜಿಸ್ಟ್ ಅಲ್ಲಿ ರಾಯಲಿಟಿ ಕಟ್ಟದ ಮೇಲೆ ನಮ್ಮ ತಹಸೀಲ್ದಾರ್ ಮೇಡಮ್ ರೆಕಾರ್ಡ್ಸ್ ಬಗ್ಗೆ ಒಪ್ಕೊಳ್ತಾರೆ. ನಮಗೂ ಮೀಟಿಂಗ್ಗಳಲ್ಲಿ ಹೇಳಿರೋದು, ಅವ್ರ ಅನುಮತಿ ಪಡೆದಿದ್ರೆ ನೀವೇನು ಮಾತಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಅಷ್ಟೇ. ರೈತರಿಗೆ ಪಾಪ ಮಣ್ಣು ಇಲ್ಲಿರಾಗೋಗುತ್ತಲ್ಲ ಮೇಡಮ್, ಕೆರೆಯಲ್ಲಿರುವಂತ ಮಣ್ಣು ಹೊರ ರಾಜ್ಯಗಳಿಗೆ ಕಮರ್ಷಿಯಲ್ ಆಗಿ ಗೊತ್ತಿಲ್ಲ ಸರ್, ಅವ್ರು ಹೊರ ರಾಜ್ಯಗಳಿಗೆ ಕಳ್ಸೋದು ನನಗೆ ಗೊತ್ತಿಲ್ಲ. ಅಲ್ಲ, ಇಲ್ಲಿನ ಸಂಪತ್ತು ಹೊರ ರಾಜ್ಯಗಳಿಗೆ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿನ ರೈತರಿಗೆ ಅನ್ಯಾಯ ಅಲ್ವಾ? ಅನ್ಯಾಯನೇ. ಅವರು ಹೊಡ್ಕೋಬೇಕು ಅಂದ್ರೆ ಅವ್ರೂ ಪರ್ಮಿಷನ್ ತಗೊಂಡು ಹೊಡ್ಕೊಳ್ಳಿ ಸರ್. ಇವರು ಬೇರೆ ಕಡೆಯಿಂದ ಬಂದು ಮಾಡ್ಬೇಕು ಅಂದ್ರೆ ನಾವು ಪರ್ಮಿಷನ್ ನಾವೇನ್ ಕೊಡಂದೇ ಇಲ್ವಲ್ಲ ಸರ್. ರೈತರು ತಮ್ಮ ಕಮ್ಯುನಿಕೇಶನ್ ಬಂದಿರ್ತಾರೆ ಅನ್ಕೊಳ್ತೀನಿ. ಇಲ್ಲ ಸರ್, ಬಂದಿಲ್ಲ. ಯಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತ ಇಷ್ಟು ಹಳ್ಳಿಗಳು ಬರ್ತವೆ. ಅಲ್ಲಿನ ರೈತರು ಕೃಷಿ ಅಭಿವೃದ್ಧಿ ಪಡಿಸ್ಕೋಬೇಕಂದ್ರೆ ಒಂದಷ್ಟು ಮಣ್ಣು ಬೇಕೇ ಬೇಕಾಗ್ತದೆ. ಆ ಫಲವತ್ತಾದ ಮಣ್ಣು ಇಲ್ಲಿನ ರೈತರಿಗೆ ಸಿಕ್ಕಿದ್ರೆ ಒಳ್ಳೇದಲ್ವಾ? ಮೊದಲೇ ಕೋಲಾರ ಜಿಲ್ಲೆ ಹೌದು ಸರ್. ಇಲ್ಲಿನ ಫಲವತ್ತಾದ ಮಣ್ಣೆಲ್ಲ ಹೊರಗಡೆ ಆಗುತ್ತೆ. ಈಗ ಅವರು ಮೇನ್ಸನ್ ಜಿಯಾಲಜಿಸ್ಟ್ ಅಲ್ಲಿ ಪರ್ಮಿಷನ್ ತಗೊಂಡು ಮಾಡ್ಕೊಳ್ಳಿ ಅಂತಾನೆ ನಾವೆಲ್ರಿಗೂ ಹೇಳ್ತಾ ಇದೀವಿ ಸರ್. ನಾವು ಏನು ರಸೀದಿಗಳೆಲ್ಲ ತಗೊಳಕ್ ಇಲ್ಲ ಅಂತ ನಮ್ಗೆ ಯಾವ್ದೇ ಒಂದು ಅನುಮತಿಗಳು ಇಲ್ಲ, ನಮ್ಗೆ ಆರ್ಡರ್ಗಳಿಲ್ಲ, ಆದೇಶಗಳು ಇಲ್ಲದೆ ಇರೋದ್ರಿಂದ ನಾವ್ ಯಾರಿಗೂ ಪರ್ಮಿಷನ್ ಕೊಡ್ತಾ ಇಲ್ಲ. ಇವ್ರಿಗೆ ಪರ್ಮಿಷನ್ಗೆ ನಾನು ರೆಕಮೆಂಡ್ ಮಾಡಿರೋದು ಅಷ್ಟೇ. ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ ಸರ್. ಅಲ್ಲಿಂದ ತೆಗೆದುಕೊಂಡಂತ ಮಣ್ಣು ಎಲ್ಲಿ ಹೋಗುತ್ತೆ ಏನಾಗ್ತದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲ ಸರ್, ನಂಗೆ ಗೊತ್ತಿಲ್ಲ.